ಕ್ರೇಟ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟು ಇಲ್ಲಿಂದ ಇವಾಗ ಲೋಡ್ಗೆ ಹೋಗ್ತಾ ಇದೀವಿ. ಲೋಡ್ ಎಲ್ಗಪ್ಪ ಅಂದ್ರೆ ಯುಪಿಲಿ ಗೋರಖ್ಪುರ್ಗೆ. ಓಲ್ಡ್ ಮಾಡಲ್ ಗಾಡಿಗಳು ಓಡಿಸೋದೇ ಒಂದು ಮಜಾ. ಹಂಗಾಗಿ ದರ್ಶನ್ರು ನಾನು ಓಡಿಸ್ತೀನಿ ಅಂತ ಹೋಗಿ ಗಾಡಿ ಎತ್ಕೊಂಡು ಹೋಗ್ತಾವ್ರೆ. ನೋಡೋಣ, ಹೋಗಿ ಓಡಿಸ್ಕೊಂಡ್ ಬರ್ಲಿ. ಬಾಯ್. ಲೋಡಿಂಗ್ ಎಲ್ಲ ಮುಗೀತಾ? ಲೋಡಿಂಗ್ ಎಲ್ಲ ಆಯ್ತು. ಇನ್ನು ನೆಕ್ಸ್ಟ್ ಈಟ್ ಸ್ಲೀಪ್ ಡ್ರೈವ್ ರಿಪೀಟ್. ಹೆಂಗ್ರ ಹಿಂಗಾದ್ರೆ ನಿದ್ದೆ ಹೋಗಿ ಮಾಡೋದು ನಾವು. ಒಂದು ಕರೆಕ್ಟಾಗಿ 2 ಗಂಟೆ ಆಗ್ತೈತೆ. ಗಾಡಿ ಫೈನಲ್ ಆಗಿ ಲೋಡ್ ಆಯಿತು. ಆ್ಯಕ್ಚುಲಿ ಇವತ್ತು ಓವರ್ಲೋಡ್ ಬರ್ಬೋದು ಗಾಡಿ. ನಾನು ಹೇಳಿದ್ದೀನಿ ಅವ್ರಿಗೆ ಕಮ್ಮಿ ಹಾಕ್ರಿ ಅಂತ. ನಾನು ನೆಮ್ಮದಿಯಾಗಿ ಮಲ್ಕೊಂಡಿದ್ದವ್ರಿಗೆ 1 ಗಂಟೆ 2 ಗಂಟೆಗೆ ಲೋಡ್ ಆಗಿ ಎದ್ದು ತಾಟ್ಪಾಲ್ ಹಾಕಬೇಕು ಅಂದರೆ ಉರಿತದೆ. ಅಂದರೆ ಅಷ್ಟಿಷ್ಟು ಉರಿಯಲ್ಲ. ಏನು ಮಾಡ್ತೀರಾ, ಸುಮ್ಮನೆ ಎಲ್ಲರಿಗೂ ಟೆನ್ಷನ್ ಅಣ್ಣ. ಇವಾಗ ಹಂಗಾಗ್ಬಿಡ್ತದೆ ನೋಡಿ. ನಾನು ಅಲ್ಲೇ ಹೇಳಿದ್ವಿ ಅಣ್ಣ, 3 ಈಗ 2700 2800 ಹಾಕಿದ್ರೆ ಎಷ್ಟು 900 kg ಕಮ್ಮಿ ಬರೋದು. ಕರೆಕ್ಟಾಗಿ ಪಾಸಿಂಗ್ ಆಗೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದು ಇದೇ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ನಿಲ್ಲಿಸಿ ಮಲಗಿದ್ದು ಮಿಡ್ ನೈಟ್. ನಿನ್ನೆ ಬೆಳಗಿನ ಜಾವ 4 ಗಂಟೆಗೆ. ಇವಾಗ ಬೆಳಗಿನ ಜಾವ 4 ಗಂಟೆಗೆ ಇವಾಗ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗಬೇಕು. ಬನ್ನಿ, ಇನ್ನು 3 ಅವರ್ ಟೈಮು. 150 ಕಿಲೋಮೀಟ್ರ್ ಐತೆ. ಜಕ್ನಳ್ಳಿಗೆ ಹೋಗ್ಬೇಕು, ಖಾಲಿ ಮಾಡಬೇಕು ರೇಟ್ ಬೇಗ. ಇನ್ನು ಫೋನ್ ಮಾಡಿಲ್ಲ, ಅವರು ಫೋನ್ ಮಾಡ್ತಾರೆ. ಮಾಡೋಷ್ಟೊತ್ತಿಗೆ ಇಲ್ಲಿಂದ ಬಿಡೋಣ ಫಸ್ಟು. ಕರೆಕ್ಟಾಗಿ ಇವಾಗ ಬೆಳ್ಳೂರು ಕ್ರಾಸ್ ಹತ್ರ ಬಂದ್ವಿ. ಬೆಳಗ್ಗೆ ಗಾಡಿ ಎತ್ಕೊಂಡು ಇಲ್ಲಿ ಇವಾಗ ಲೆಫ್ಟ್ ಹೊಡೆದ್ರೆ ಇಲ್ಲಿಂದ ಒಂದೇ ರೋಡ್ ನಾಗಮಂಗ್ಲ ಮೇಲೆ ಹೋಗೋದು. ಬನ್ನಿ, ಮೊನ್ನೆ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗಿದ್ವಿ. ಇವತ್ತು ನಾಗಮಂಗ್ಲ ಎಲ್ಲಾನು ತಿನ್ನೋಣ. ದರ್ಶನ್ ಇನ್ನೇ ಎದ್ದಿಲ್ಲ, ಮಲಗಿದ. ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಜಕ್ನಳ್ಳಿ ಹೋಗೋಣ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಒಂದು 2 ಅವರ್ ಮಲಗೋಣ ಅಂತ ಹೇಳಿ 2.5 ಅವರ್ ಮಲಗಿತ್ತು. ಅರ್ಧ ಗಂಟೆ ಅಲ್ಲೇ ವೇರಿಯೇಷನ್ ಆಗ್ಬಿಡ್ತು. ಅರ್ಧ ಗಂಟೆ ಪಿಕಪ್ ಮಾಡಿದ್ದೀನಿ, ಸ್ಪೀಡಾಗಿ ಹೊಡೆದ್ಬಿಟ್ಟು 80 ಕೊಡ್ದು. ನೋಡೋಣ ಬನ್ನಿ, ಹೋಗೋಣ. 1833 ಕಿಲೋಮೀಟ್ರ್ ರೋಡ್ ಐತೆ. ಹೋಗೋಷ್ಟೊತ್ತಿಗೆ 1880 ಆಗ್ಬೋದು. ಇಲ್ಲಿಂದ 40-50 ಐತೆ ಅನ್ಸುತ್ತೆ. ಹಾಗೆ ಗಾಡಿ ಹತ್ರನೇ ಕುಂತಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದರು. ಅವರೇ ಟಿಫನಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ 2 ವೀಲರಲ್ಲಿ 3 ಜನನು ಒಂದೇ 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಮಸಾಲೆ ದೋಸೆ ತಿಂತಾ ಇದ್ದೀವಿ. ಸಖತ್ತಾಗೈತೆ. ತುಂಬ ದಿನದಿಂದ ಇಂಥ ದೋಸೆ ತಿನ್ಬೇಕಂತ ಆಸೆ ಇತ್ತು. ಬಟ್ ಇವತ್ತಂತೂ ನಮ್ಮ ಆಸೆ ಈಡೇರ್ಬಿಡ್ತು ಅನ್ಕೊಳ್ಳಿ, ಅಷ್ಟು ಟೇಸ್ಟಾಗಿತ್ತು. ಕ್ರೇಟ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟು ಇಲ್ಲಿಂದ ಇವಾಗ ಲೋಡ್ಗೆ ಹೋಗ್ತಾ ಇದ್ದೀವಿ. ಲೋಡ್ ಎಲ್ಗಪ್ಪ ಅಂದರೆ ಯುಪಿಲಿ ಗೋರಖ್ಪುರ್ಗೆ. ಏನಪ್ಪ ಲೋಡಿಂಗು ಅಂದರೆ ಶುಂಠಿ ಲೋಡಿಂಗು. ಟೊಮೊಟೊ ಇತ್ತು ಇವತ್ತು, ಬಟ್ ಅದು ಸಿಂಗಲ್ ಇತ್ತು. ಅಂದರೆ ಇಲ್ಲಿಂದ ಹೋಗಿ ಖಾಲಿ ಮಾಡಿ ಅಲ್ಲಿಂದ ಏನೋ ಬೇರೆ ತುಂಬ್ಕೊಂಬರ್ಬೇಕಿತ್ತು. ಹಂಗಾಗಿ ಬಾಡಿಗೆ ಸ್ವಲ್ಪ ವರ್ಕೌಟ್ ಆಗಲ್ಲ. ಅದು ಸಿಂಗಲ್ ಅಪ್ ಆ್ಯಂಡ್ ಡೌನ್ ಇದ್ದಿದ್ರೆ ಹೆಂಗೆ ಮಾಡಿ ಹೋಗ್ಬೋದಿತ್ತು. ಇದು ಅದಕ್ಕಿಂತ ಕಮ್ಮಿ ಕಿಲೋಮೀಟ್ರ್ ಆಗುತ್ತೆ. ಇದು ಅದಕ್ಕಿಂತ 15,000 ಬಾಡಿಗೆ ಜಾಸ್ತಿ. ಹಂಗಾಗಿ ಗೋರಖ್ಪುರ್ಗೆ ಹೋಗ್ತಾ ಇದೀವಿ. ಗೋರಖ್ಪುರಿಂದ ಬೆಳ್ಳುಳ್ಳಿ ಬರ್ತಾ ಐತೆ. ಬೆಳ್ಳುಳ್ಳಿ ಆಗಿಲ್ಲ ಅಂದರೆ ಕಟ್ನಿಗೆ MT ಬಂದ್ಬಿಟ್ಟು ಅಲ್ಲಿಂದ ಕ್ರೇಟ್ ಇಸ್ಕೊಂಡ್ಬಿಟ್ಟು ಅಲ್ಲಿಂದ ಅಮರಾವತಿಗೆ MT ಬಂದು ಅಮರಾವತಿಯಿಂದ ಕಿತ್ಲೆಹಣ್ಣು ಹಾಕೊಂಡು ಬರ್ದ್ರೆ ಆಗುತ್ತೆ ಬೆಂಗಳೂರಿಗೆ. ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಒಂದು ಟ್ರಿಪ್ ಯುಪಿಗೆ ಹೋಗಿ ಬರೋಣ ಅಂತ. ಸುಮಾರು ದಿನ ಆಗೋಯ್ತು ಯುಪಿಗೆ ಹೋಗಿ. ಮತ್ತು ಈ ಗಾಡೀಲಿ ಯುಪಿಗೆ ಹೋಗೇ ಇಲ್ಲ. ನಮ್ಮ ಸಲಾಗದಲ್ಲಿ ಹೋಗಿದ್ದೆಲ್ಲ ಅಷ್ಟು. ಈ ಗಾಡೀಲಿ ಹೋಗೇ ಇಲ್ಲ. ಹಂಗಾಗಿ ಟ್ರಿಪ್ ಯುಪಿನ ನೋಡ್ಕೊಂಡು ಬರೋಣ ಅಂತ. ಬನ್ನಿ, ಇವಾಗ ಇಲ್ಲಿಂದ ಲೋಡ್ಗೆ ಹೋಗ್ಬೇಕು. ಲೋಡ್ ಎಲ್ಲಿಂದಪ್ಪ ಅಂದರೆ ಲೋಡ್ ಹುಣಸೂರಿಂದ. ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಬ್ರೋ ಅಂದಾಜು? ಐಡಿಯಾ ಏನೋ ಇದೆಯಾ? 80 ಇದೆಯಾ? ನೋಡಿದ್ರಾ? 80 ಕಿಲೋಮೀಟರ್ಸ್ ಹೋಗ್ಬೇಕಂತೆ. ನಮ್ಮ ದರ್ಶನ್ ಹೇಳ್ದಂಗೆ ಇಲ್ಲಿಂದ ಪಾಂಡುಪುರ ಹೋಗಿ ಪಾಂಡುಪುರದ ಮೇಲೆ ಹೋಗೋಣ ಅಂತ ಹುಣಸೂರಿಗೆ. ಬಿಸಿಲು ಸಕ್ಕತ್ತೈತಿ ಇವತ್ತು. ಬಟ್ ಕ್ಲೈಮೇಟ್ ಒಂಥರ ಚೆನ್ನಾಗಿದೆ ನಮ್ಮ ಕಡೆ. ಏನ್ರ ಇವತ್ತು ಅಲ್ವಾ? ನಮ್ಮ ಕಡೆ ಕ್ಲೈಮೇಟು ಹೆಂಗೋ. ಇನ್ನೊಂದು ಟ್ರಿಪ್ ಮುಗಿಸ್ಕೊಂಡು ಒಂದೇ ಸರಿ ಆಮೇಲೆ ರೆಸ್ಟ್ ತಗೊಂಡ್ರೆ ಆಯಿತು. ನಾನ್ ಸ್ಟಾಪ್ ನಿದ್ದೆ ಇಲ್ಲ. ನೀವೇ ನೋಡ್ತಾ ಇದ್ದೀರಾ. 3 ದಿನದಿಂದ ಕಂಟಿನ್ಯೂ ಆಗಿ ಬಂದು ಇವತ್ತು ಬೆಳಗ್ಗೆ ಖಾಲಿ ಮಾಡಿ ಇವತ್ತು ನೈಟಿಂದ ಮತ್ತೆ 2 ದಿನ ಗಾಡಿ ಓಡಿಸ್ಬೇಕು ಕಂಟಿನ್ಯೂ ಆಗಿ. ಹೊಡಿಯೋಣ. ಗಾಡಿ ಇಟ್ಟಿರೋದೇ ಓಡಿಸೋಕ್ಕೆ, ಗಾಡಿ ತೊಗೊಂಡ್ರೆ ದುಡಿಯೋಕಂದ್ಮೇಲೆ ಹೊಡಿಬೇಕು. ಏನಂತೀರಾ ಬ್ರೋ? ಆಲ್ಟ್ ಮಾಡ್ಕೊಂಡು ಮಕ್ಕಂಡ್ರೆ ಏನು ಬರ್ತದೆ? ಆಗಲ್ಲ. ಟೈಮ್ ಬರುತ್ತೆ ಆಲ್ಟ್ ಮಾಡಿ ನಿಲ್ಸಿ ಮಲ್ಕೊಳ್ಳೋ ಟೈಮು. ಬಟ್ ಲೋಡ್ಗಳಿದ್ದಾಗ ಹೊಡ್ಕೊಂಬಿಡ್ಬೇಕು. ಏನಂತೀರ? ಹೋಗ್ಬಿಡೋಣ ಇಲ್ಲಿಂದ. ಇನ್ನು 3 ದಿನಕ್ಕೆ ಈ ಟ್ರಿಪ್ಪು ಮುಗಿಸ್ಬಿಡ್ತೀವಿ. 48 ಅವರ್ಸು 2200 ಕಿಲೋಮೀಟರ್ಸ್. 48 hours ಹೊಡಿಬೋದು. ರೋಡ್ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಅಲ್ಲಿ ಲಖಂಡೋನಾಗೆ ಅವತ್ತು ಪೈಪ್ ತುಂಬ್ಕೊಂಬಂದಿದ್ದಲ್ಲ ಸಂಜು ಗಾಡಿ, ಅಲ್ಲಿ ಲೆಫ್ಟ್ ಹೊಡೆದ್ವಿ ಗೊತ್ತಾ ನಾವು. ಅಲ್ಲಿಂದ ಸ್ಟ್ರೈಟ್ ಹೊಡಿಬೇಕು ಇದಕ್ಕೆ ಅಷ್ಟೇ. ಅಲ್ಲಿವರೆಗೂ ಸೇಮ್ ರೂಟು. ಅಲ್ಲಿಂದ ಸ್ಟ್ರೈಟ್ ಹೋಗೋದು ಜಬಲ್ಪುರ್ ಕಡೆ. ಜಬಲ್ಪುರು, ಹನುಮಾನ್ ಘಾಟು, ಬನಾರಸ್, ಗೋರಖ್ಪುರ್. ಬನ್ನಿ ಇಲ್ಲಿಂದ ಹೋಗೋಣ. ಕರೆಕ್ಟು ಪಾಂಡುಪುರಕ್ಕೆ ಹೋಗಿ ಪೈಪ್ ಬೇರೆ ತೊಗೊಬೇಕಂತ. ಪಾರ್ಟಿ ಅಲ್ಲಿ ಪೈಪ್ ಇಲ್ಲ. ಪೈಪ್ ಅಂಗಡಿ ಹತ್ರ ಹೋಗಿ ಫೋನ್ ಮಾಡಿ ನಾನು ಕಾಸು ಹಾಕ್ತೀನಿ, ಪೈಪ್ ತೊಗೊಂಬನ್ನಿ ಅಂತ ಹೇಳಿದ್ರು. ಹೋಗಿ ಪೈಪ್ ಅಂಗಡಿ ಹತ್ರ ಪಾರ್ಟಿಗೆ ಫೋನ್ ಮಾಡೋಣ. 20 ಅಡಿವು 4 ಇಂಚ್ನ ಒಂದು 3 ಪೈಪು
ಒಂದು 4 ಬೆಂಡ್ ತೊಗೊಬೇಕಂತೆ. ಹೋಗೋಣ ಬನ್ನಿ. ಹಂಗೆ ಪಾಂಡುಪುರ ಕಡೆ ಹೋಗ್ತಾ ಇದ್ವಿ. ನಮ್ಮ ಗಾಡಿನ ಯೂ ಟರ್ನ್ ಮಾಡೋ ಪೊಸಿಷನ್ ಬಂತು. ಏನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು, ಆಮೇಲೆ ಹೇಳ್ತೀನಿ ಏನೋ ಅಂತ. ಇದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ, 2006 ಮಾಡಲು ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ದೀನಿ. ಒಂಥರ ಓಡ್ಸೋಕೆ ಮಜಾ ಇದೆ ಗುರು, ಸಖತ್ತಾಗಿದೆ ಗಾಡಿ. ಒಂಥರ ಆನೆ ಓಡಿಸ್ದಂಗೆ ಆಗ್ತಾಯಿತ್ತು ನಮಗೆ. ಡ್ರೈವಿಂಗ್ ಫೀಲು ಅಷ್ಟೇ ಸಖತ್ತಾಗಿದೆ. ಮತ್ತು ಈ ಗಾಡಿಗಳಲ್ಲಿ ಖುಷಿ ವಿಚಾರ ಏನಪ್ಪ ಅಂದರೆ, ಏನಾರ ಹೆಚ್ಚು ಕಮ್ಮಿ ಆದರೂ ನಾವೇ ರೆಡಿ ಮಾಡ್ಕೊಂಡು ಹೋಗ್ಬಿಡ್ಬೋದು, ಮೆಕ್ಯಾನಿಕ್ ಕೈ ಅವಶ್ಯಕತೆನೇ ಇಲ್ಲ. ಅದೇ ಈಗಿನ BS6 ಗಾಡಿಗಳು ಒಂದೇ ಒಂದು ಏನೋ ಒಂದು ವೈರ್ ಕಟ್ ಆದರೂ ಕೂಡ ಮೆಕ್ಯಾನಿಕ್ಕು ಎಲ್ಲಿಂದನೋ ಬರಬೇಕು, ಅದೊಂದು ಸಮಸ್ಯೆ. ಹಂಗಾಗಿ ಈ ಗಾಡಿ ಸೂಪರು. ನಮ್ಮ ಗಾಡಿನ ಬಂದು ದರ್ಶನ್ರು ಮುಂದೆ ತೊಗೊಂಡೋಗ್ತಾ ಇದ್ದಾರೆ, ಅಣ್ಣನ ಗಾಡಿನ ನಾವು ತೊಗೊಂಡೋಗ್ತಾ ಇದ್ದೀನಿ ನಿಧಾನಕ್ಕೆ. ಆರಾಮಾಗಿ ಹೋಗೋಣ ಬನ್ನಿ. ಮತ್ತೆ ಇವಾಗ ಜಕ್ನಳ್ಳಿಗೆ ಹೋಗ್ಬೇಕು ನಾವು. ಓಲ್ಡ್ ಮಾಡಲ್ ಗಾಡಿಗಳು ಓಡಿಸೋದೇ ಒಂದು ಮಜಾ. ಹಂಗಾಗಿ ದರ್ಶನ್ರು ನಾನು ಓಡಿಸ್ತೀನಿ ಅಂತ ಹೋಗಿ ಗಾಡಿ ಎತ್ಕೊಂಡು ಹೋಗ್ತಾವ್ರೆ. ನೋಡೋಣ, ಹೋಗಿ ಓಡಿಸ್ಕೊಂಡು ಬರಲಿ. ಬಾಯ್. ಆರಾಮಣ್ಣ ಇವರೇ ಗಾಡಿ ಅವರವರು. 2006 ಮಾಡಲು ಗಾಡಿ ಅಂತೆ. ಓಡಿಸೋದೇ ಒಂದು ಮಜಾ. ನಾನು ಓಡಿಸ್ಬಂದಲ್ಲ, ಎಷ್ಟು ಸಕ್ಕತ್ತಾಗೈತೆ ಗಾಡಿ ಓಡ್ಸೋಕ್ಕೆ. ಲೋಡ್ಗೆ ಹೋಗೋಣ ಅಂತ ಒಂದು 10 ಕಿಲೋಮೀಟ್ರ್ ಹೋದ್ವಿ, ಎಲ್ಲ ಉಲ್ಟಾ ಆಗೋಯ್ತು. ಉಲ್ಟಾ ಪಲ್ಟಾ ಅಂತಾರಲ್ಲ, ಈ ಮುಟ್ಟೆಲಿ ಒಂದು ಡಿಶ್ ಬರುತ್ತೆ ಗೊತ್ತಪ್ಪ, ಯಾವ್ದು ಉಲ್ಟಾ ಪಲ್ಟಾ ತಿಂದಿದ್ದೀರಾ? ಅದೊಳಗಡೆ ಆರೆಂಜ್ ಹೊಡಿದಂಗೆ ಮಾಡ್ಕೊಡ್ತಾರೆ. ಇದು ನಮ್ಮ LP ಫೇಮಸ್, ಅದು ನಮ್ಮ ಊರ ಡಾಬಾದಲ್ಲಿ. ಹಂಗಾಗೋಯ್ತು ನಮ್ಮ ಜೀವನ ಇವತ್ತು. ಏನಪ್ಪ ಸಮಸ್ಯೆ ಅಂದರೆ, ಗೋರಖ್ಪುರ್ಗೆ ಹೋಗೋಣ ಅಂತ ಒಂದು 10 ಕಿಲೋಮೀಟ್ರ್ ಹೋಗೋ ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ಇಲ್ಲಿಂದನೇ ಕಾಲ್ ಬಂತು. ಲಾಸ್ಟ್ ಟ್ರಿಪ್ ಡೆಲ್ಲಿಗೆ ಹೋಗಿದ್ವಲ್ಲ, ಅಲ್ಲಿಂದನೇ ಸ್ವಲ್ಪ ಡಿಸ್ಕಷನ್ ಮಾಡಿ ಒಂದು 2 ಅವರ್ ಆದಮೇಲೆ ಲೋಡ್ ಕನ್ಫರ್ಮ್ ಆಯಿತು. ಸ್ವಲ್ಪ ಬಾಡಿಗೆ ವೇರಿಯೇಷನ್ ಮಾಡಿಕೊಂಡು ಹಂಗಾಗಿ ಫೈನಲಾಗಿ ಇದೇ ಲೋಡ್ಗೆ ಮತ್ತೆ ಒಪ್ಕೊಂಡಿದ್ದೀವಿ. ಯಾವುದು? ಟೊಮಾಟೊ ಎಳ್ನೀರು. ಎಲ್ಗಪ್ಪ ಅಂದರೆ ಮತ್ತೆ ಡೆಲ್ಲಿಗೆ. ಏನು ಬ್ರೋ ಬರೀ ಡೆಲ್ಲಿ ಜೀವನ ಹೇಳಿದಾರಲ್ಲ ಬ್ರೋ, ಬೆಂಗಳೂರು ಡೆಲ್ಲಿ ಒಳ್ಳೆ ಮೈಸೂರು ಬೆಂಗಳೂರು ಹೊಡೆದಂಗೆ ಹೊಡಿತೀವಿ ಅಂತ. ಇವಾಗ ನಿಜವಾಗ್ಲೂ ಹಂಗೆ ಆಗ್ತಾ ಇದೆ. 6 ದಿನಕ್ಕೆ ಹೋಗಿ ಬಂದ್ವಿ, ಇವಾಗ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಡೆಲ್ಲಿಗೆ ಹೋಗಿ ಈ ಟ್ರಿಪ್ಪು ರಿಟರ್ನ್ ಬರಲ್ಲ, ಅಂದರೆ ರಿಟರ್ನ್ ಕ್ರೇಟ್ ಹಾಕೊಂಡು ಬರೋಂಗಿಲ್ಲ. ಅಲ್ಲಿ ಖಾಲಿ ಮಾಡಿ ಅಲ್ಲಿಂದ ಹಿಮಾಚಲ್ಗೆ ಹೋಗಿ ಬರೋದು ಬೆಂಗಳೂರಿಗೆ ಅಲ್ಲ ಕೇರಳಗೆ ಎಲ್ಗಾಗೋದು ಮಾಡ್ಕೊಂಡು ಬರೋದು, ಆ ಥರ ಪ್ಲಾನ್ ಮಾಡಿದ್ದೀವಿ. ಫೈನಲ್ ಆಗಿ ರಾತ್ರಿ 8 ಗಂಟೆಗೆ ಟೊಮೊಟೊ ಲೋಡಿಂಗ್ ಎಲ್ಲ ಮಾಡಿದ್ದು ಕಂಪ್ಲೀಟ್ ಆಯಿತು. ಇಲ್ಲೇನು ವ್ಲಾಗ್ ಮಾಡೋಂಗಿಲ್ಲ ಕಂಪ್ನಿ ರೂಲ್ಸ್ ಪ್ರಕಾರ, ಹಂಗಾಗಿ ಇಲ್ಲೇನೋ ತೋರಿಸ್ಲಿಲ್ಲ ನಿಮಗೆ. ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಕೇರ್ಪೇಟೆಗೆ ಹೋಗಿ ಎಳ್ಳೀರು ಹಾಕೊಂಡು ಅಲ್ಲಿಂದ ಮತ್ತೆ ಬಿಡಬೇಕು. ರೊಟೀನ್ ದಿನ ಇದೇ ಆಗೋಯ್ತು. 3 ಟ್ರಿಪ್ಪಿಂದ ಇಲ್ಲಿಗೆ ಮುಗಿಯುತ್ತೆ ಡೆಲ್ಲಿ ಟ್ರಿಪ್ ನಮ್ಮದು. ಹೋಗಿ ಖಾಲಿ ಮಾಡಿ ಅಲ್ಲಿಂದ ಮತ್ತೆ ಬೇರೆ ಲೋಡ್ ಮಾಡ್ಕೊಂಬರೋದು. ಈ ಸಾರಿ ರಿಟರ್ನ್ ಕ್ರೇಟ್ ಇಲ್ಲ, ಸಿಂಗಲ್ಗೆ ಹೋಗ್ತಾ ಇರೋದು. ಬನ್ನಿ ಇವಾಗ ಇಲ್ಲಿಂದ ಬಿಡೋಣ. ಇಲ್ಲಿಂದ ಕಿಲೋಮೀಟರ್ 0 ಮಾಡೋಣ ಫಸ್ಟು. ಎಷ್ಟು ಓಡಿದೆ? 68,000 ಓಡ್ಬಿಡ್ತು ಗುರು ಗಾಡಿ ಅವಾಗಲೇ. ನೋಡಿ ಟೋಟಲ್ ಈ ಟ್ರಿಪ್ ನಾವು ಹೋಗಿ ಬಂದಿರೋದು ಬಂದು 4,884 ಕಿಲೋಮೀಟ್ರು ಟೋಟಲ್ ಈ ಟ್ರಿಪ್ ಕಂಪ್ಲೀಟ್ ಆಗಿರೋದು. ಜೊತೆಗೆ ಆವರೇಜ್ ಬಂದು ಮೈಲೇಜು 5.9 ಬಂದಿದೆ. ಅಪ್ ಅಂಡ್ ಡೌನ್ ಸೇರಿಸಿ ಹೋಗ್ಬೇಕಾದ್ರೆ 5, ಬರಬೇಕಾದ್ರೆ 7, 2 ಸೇರಿಸಿ 6 ಕಿಲೋಮೀಟರ್ ಲೆಕ್ಕ ಅನ್ಕೊಳ್ಳಿ. ಬನ್ನಿ ಇವಾಗ ಇಲ್ಲಿಂದ ಬಿಡೋಣ. ದರ್ಶನ್ ಬ್ರೋ ಹೆಂಗಿದೆ ಬ್ರೋ? ಲೋಡಿಂಗ್ ಎಲ್ಲ ಮುಗೀತಾ? ಲೋಡಿಂಗ್ ಎಲ್ಲ ಆಯ್ತು. ಇನ್ನು ನೆಕ್ಸ್ಟ್ ಈಟ್ ಸ್ಲೀಪ್ ಡ್ರೈವ್ ರಿಪೀಟ್. ಹೆಂಗ್ ಬ್ರೋ ಹಿಂಗಾದ್ರೆ? ನಿದ್ದೆ ಯಾವಾಗ ಮಾಡೋದು ನಾವು? ಬೆಳಿಗ್ಗೆಯಿಂದ ಕತೆ ಹೇಳೋದಾಯ್ತು, ನಾನು ನಿದ್ದೆ ಅಂತೂ ಮಾಡಲಿಲ್ಲ. ಅದೇನಾಗಾಯ್ತು ಏನೋ ನನಗಂತೂ ಗೊತ್ತಿಲ್ಲ. 2 ದಿನ ನಿದ್ದೆ ಬರ್ತಿಲ್ಲ. ಬೆಳಗಿನ ಜಾವ ನಿದ್ದೆ ಗಾಡಿ ಹೊಡ್ಕೊಂಬಂದ್ರು. ಇವತ್ತು ಹಗಲೊತ್ತಿನ ಕಣ್ಣು ಮುಚ್ಚಿಲ್ಲ. ನೈಟ್ ಏನೇನಾಯ್ತೋ ಗೊತ್ತಿಲ್ಲ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಬನ್ನಿ ಫಸ್ಟ್ ಇಲ್ಲಿಂದ ಇವಾಗ ಹೊರಡೋಣ. ಇಲ್ಲಿಂದ ಪೇಮೆಂಟ್ಗೆ ಹೋಗ್ಬೇಕು. ಬ್ರೋ ಎಷ್ಟಾಗಿದ್ರೆ ಕ್ರೇಟ್ ಟೋಟಲ್? 306 ಕ್ರೇಟ್ ಹಾಕಿದ್ದಾರೆ. 306 ಕ್ರೇಟ್ ಹಾಕಿದ್ದಾರೆ. ಒಟ್ಟು 6 ಟನ್ ಚಿಲ್ಲರೆ ಆಗುತ್ತೆ ಇಲ್ಲೇನೆ. ಅಲ್ಲಿಂದ ಇಲ್ಲಿ ವೇ ಬ್ರಿಡ್ಜ್ ಹತ್ರ ಬಂದ್ವಿ. ವೇ ಬ್ರಿಡ್ಜ್ ಮಾಡಿಸ್ಬೇಕು. ಲಾಸ್ಟ್ 3 ಟ್ರಿಪ್ಪಿಂದನೂ ಇದೇ ಕಾಟದಲ್ಲೇ ವೇ ಬ್ರಿಡ್ಜ್ ಮಾಡಿಸ್ತಾ ಇರೋದು. ಬಟ್ ನಿಮಗೆ ತೋರಿಸಿಲ್ಲ ಅಷ್ಟೇ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಂಪ್ಯೂಟರ್ ವೇ ಬ್ರಿಡ್ಜ್. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ನಾಯಿಗಿದೆ ಎಚ್ಚರಿಕೆ ಒಂದು. ಮತ್ತು ಇಲ್ಲಿ ಕಂಪ್ಯೂಟರ್ ಬಿಲ್ ಬರಲ್ಲ, ಬೈ ಹ್ಯಾಂಡ್ ರಿಟರ್ನ್ ಬರ್ಕೊಡ್ತಾರೆ ರೇಟಿಂಗಲ್ಲಿ. ಅದೊಂದು ಸಮಸ್ಯೆ ಇಲ್ಲ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ವೇ ಬ್ರಿಡ್ಜ್ ಮಾಡಿಸ್ಕೊಂಡು ಹೋಗೋಣ. ಬ್ರೋ ಸೈಡಿಗೆ ಬಂದ್ಬಿಡೆ ನಾಯಿ. ಬಂದ್ಬಿಡೆ ಬೇಡ ನಾಯಿ ಸವಸ. ಗಾಡಿನ ತಾಮನ್ನು ಸದ್ಯಕ್ಕೆ ಇಲ್ಲೇ ಪಾಂಡುಪುರದಿಂದ ಕೇರ್ಪೇಟೆಗೆ ಹೋಗೋ ರೋಡಲ್ಲಿ ನಿಲ್ಸಿದ್ವಿ. ಇಲ್ಲೊಂದು ಹೋಟ್ಲ್ ಐತೆ, ಊಟ ಮಾಡ್ಕೊಂಡು ಬರೋಣ ಅಂತ. ಮತ್ತು ಅಲ್ಲೋದ್ರೆ ಏನೂ ಸಿಗಲ್ಲ, ಹಂಗಾಗಿ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ನಾವು ಇತ್ತೀಚಿನ ದಿನಗಳಲ್ಲಿ ತಿಂದಿದ್ದ ಬೆಸ್ಟ್ ಚಿಕನ್ ಮಸಾಲ ಇದು. ಸಖತ್ತಾಗೈತೆ. ಜೊತೆಗೆ ತಂದೂರಿ ತಿಂದು ಬೇಜಾರಾಗ್ಬಿಟ್ಟಿತ್ತು, ಹಂಗಾಗಿ ಕುಲ್ಚಾ ತೊಗೊಂಡಿದ್ವಿ. 2 ತಿನ್ಕೊಂಡು ಕಾಂಬಿನೇಷನ್ ಸಖತ್ತಾಗೈತೆ. ಹೋಗೋಣ ಬನ್ನಿ. ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇದೇ ಹೋಟ್ಲಲ್ಲೇ ಊಟ ಮಾಡ್ಕೊಂಬಂದಿದ್ದು. ನೋಡ್ಬೋದು ಟೊಮೆಟೊ ಕ್ರೇಟೆಲ್ಲ ಬಿಗಿಯಾಗಿದ್ದಾವೆ, ಏನು ಲೂಸ್ ಆಗಿಲ್ಲ. ಇನ್ನೊಂದು 20 ಕಿಲೋಮೀಟರ್ ಐತೆ ಲೋಡಿಂಗ್ ಪಾಯಿಂಟು. ಹೋಗೋಣ. ದರ್ಶನ್ ಬ್ರೋ ಗಾಡಿ ಓಡಿಸ್ತಾರೆ, ಅಲ್ಲೋಗಿ ಲೋಡ್ ಮಾಡಿಸ್ತಾರೆ, ನಾವು ರೆಸ್ಟ್ ಮಾಡೋಣ ಅಂತ. ಬ್ರೋ ಓಪನ್
ಇವಾಗ ಹೋಗಿ ಹಿಂದೆ ಹೋಗಿ ಆರಾಮಾಗಿ ನೆಮ್ಮದಿ ಮಲ್ಕೊಂಬಿಡೋಣ. ನಿನ್ನೆ 2 ದಿನ ನಿದ್ದೆನೇ ಇಲ್ಲ ಸರಿಯಾಗಿ. ಓಕೆ ಬ್ರೋ, ಗುಡ್ ನೈಟ್. ನಾನು ಮಲಗ್ತೀನಿ. ಲೋಡ್ ಆದ್ಮೇಲೆ ಎಬ್ಬರಿಸಿ ತಾಟ್ಪಾಲ ಕೊಡ್ತೀನಿ, ಓಡಿಸ್ಕೊಂಡು ಹೋಗೋಣ ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅಲ್ಲಿಂದ ಊಟ ಗೀಟ ಎಲ್ಲ ಮಾಡ್ಕೊಂಡು ಹಂಗೇನು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲೇ HP ಪೆಟ್ರೋಲ್ ಬಂಕ್ ಸಿಕ್ತು. ಹಿಂಗೆ ಒಂದು ಸ್ವಲ್ಪ ಕ್ರೇಟ್ ಏನಾದ್ರು ಜರ್ಗಿದೆಯಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತಿದ್ವಿ. ಆ್ಯಕ್ಚುಲಿ ಡೀಸೆಲ್ ಎಲ್ಲ ಹಾಕ್ಸಿದಾಯಿತು. 8,000 ರೂಪಾಯಿಗೆ ಡೀಸೆಲ್ ಹಾಕ್ಸಿರೋದು, 8,000 ರುಪೀಸ್ಗೆ. ಅಜಯ್ ಬ್ರೋ ಜಸ್ಟ್ ಇವಾಗ ಮಲ್ಕೊಂಡ್ರು. ಇಲ್ಲಿಂದ ಹೋಗಿ ಅಲ್ಲಿ ಎಳ್ನೀರು ಲೋಡ್ ಮಾಡಬೇಕು. ಎಳ್ನೀರು ಲೋಡ್ ಗಿಡ್ ಮಾಡಿಕೊಂಡು ಅಲ್ಲಿಂದ ಹೋಗೋಣ ಬನ್ನಿ. 8,000 ರೂಪಾಯಿಗೆ ಏನಕ್ಕಪ್ಪ ಹಾಕ್ಸಿರೋದು ಅಂದರೆ ಇಲ್ಲಿಂದ ಆಂಧ್ರ ಬಾರ್ಡರ್ವರೆಗೂ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬರೀ 8,000 ರೂಪಾಯಿಗೆ ಹಾಕ್ಸಿದ್ದೀವಿ. ಅಲ್ಲೂ ಕರ್ನಾಟಕ ಬಂಕ್ ಇದೆ, ಸೇಮ್ ಇಲ್ಲಿದೆ ರೇಟು. ಅದಕ್ಕೋಸ್ಕರ ಇಲ್ಲಿ 8,000 ರೂಪಾಯಿಗೆ ಹಾಕ್ಸಿದ್ದೀವಿ ಅಷ್ಟೇ. ಅಲ್ಲೋದ್ಮೇಲೆ ಫುಲ್ ಮಾಡ್ಕೊಂಡು ಹೋಗೋಣ. ಇಲ್ಲಿಂದ ಫಸ್ಟು ಸೆಲ್ಫ್ ಹೊಡ್ಕೊಂಡು ಹೋಗೋಣಂತೆ. ಟೈಮ್ ಒಂದು ಕರೆಕ್ಟಾಗಿ 2 ಗಂಟೆ ಆಗ್ತೈತೆ. ಗಾಡಿ ಫೈನಲಾಗಿ ಲೋಡ್ ಆಯಿತು. ಆ್ಯಕ್ಚುಲಿ ಇವತ್ತು ಓವರ್ಲೋಡ್ ಬರ್ಬೋದು ಗಾಡಿ. ನಾನು ಹೇಳಿದ್ದೀನಿ ಅವ್ರಿಗೆ ಕಮ್ಮಿ ಹಾಕ್ರಿ ಅಂತ. ನಾನು ಹೇಳಿದ್ದಕ್ಕಿಂತ ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿನೇ ಹಾಕೋರು. ಇನ್ನು ನೋಡಿ ಫುಲ್ ಹೈಟೆಕ್ ಲೆವೆಲಿಗೆ ಬಂದೈತೆ ಗಾಡಿ ಇವತ್ತು. ಮುಂದೆನೂ ಅಷ್ಟೇ, ಅಲ್ಲೂ ಅಷ್ಟೇ. ಎಳ್ಳೀರು ಕೂಡ ಹೈಟೆಕ್ ಲೆವೆಲ್ಗೆ ಹೋಗೈತೆ, ಇದು ಕೂಡ ಹೈಟೆಕ್ ಲೆವೆಲ್ ಐತೆ. ಓವರ್ಲೋಡ್ ಬಂದು ನಾನು ಫಸ್ಟ್ಗೆ ಹೇಳಿದ್ದೀನಿ, ಅರ್ಧ ದಾರಾಗೆ ಇಳಿಸೋಗ್ಬಿಡ್ತೀನಿ ನಾನು. ಗಾಡಿಗೆ ತಗೊಂಡೋಗಲ್ಲ ಅಂತೆಲ್ಲ ಮಾತಾಡಿ ಕಾಲ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಟೊಮೆಟೊ ಮೇಲೆ ಎಳ್ಳೀರು ಹಾಕಿರೋದು. ನೋಡೋಣ ಏನೇನಾಗುತ್ತೆ ಅಂತ. ಅದಕ್ಕೆಲ್ಲ ಕ್ಲೀನಾಗಿ ಫೋಟೋ ಹೊಡೆದು ಇಟ್ಕೊಂಡಿದ್ದೀನಿ ಹಾಕ್ಸಿರೋದವರು. ಬ್ಯಾಗು ಅಷ್ಟೇ ಸಿಕ್ಕಾಬಿಟ್ಟೆ ಹೈಟ್ ಬಂದ್ಬಿಟ್ಟೈತೆ ಇವತ್ತು. 90% ಓವರ್ಲೋಡ್ ಬರುತ್ತೆ. ಪ್ರೂಫ್ಗೋಸ್ಕರ ಎಷ್ಟು ಹೈಟ್ ಐತೆ ಅಂತ ಒಂದು ವೀಡಿಯೋ ಮಾಡಿ ಇಟ್ಕೊತಾ ಇದ್ವಿ. ಅವ್ರು ಹೇಳಿದರು ಎಲ್ಲ ಮುಗಿದ ತಕ್ಷಣ ಒಂದು ವೀಡಿಯೋ ಮಾಡಿ ಕಳಿಸಿ ನಮಗೆ ಅಂತ. ಹಂಗಾಗಿ ನೋಡಿ ಎಳ್ನೀರೆಲ್ಲ ಹೆಂಗೆ ಎಸ್ತವ್ರೆ ನೋಡಿ. ಫಸ್ಟ್ ಟೊಮೆಟೊ ಮೇಲೆ ಇಲ್ಲೇನ ಡ್ಯಾಮೇಜ್ ಆದರೆ ಇವಾಗ ವೀಡಿಯೋ ಮಾಡಿ ಇಟ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಆಗೋಲ್ಲ. ಅವ್ರು ಏನೇನೋ ಮಾಡ್ಕೊತಾರೆ. ಇದು ಏನಾರ ಮತ್ತೆ ಡ್ಯಾಮೇಜ್ ಆದರೆ ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ ಸುಮ್ಮನೆ. ಹಂಗಾಗಿ ಇದೆಲ್ಲ ಪ್ರೂಫ್ಗೆ ಯಾವ್ಯಾವ ಥರ ಲೋಡ್ ಮಾಡಿದ್ದಾರೆ ಅಂತ. ಡ್ರೈವರ್ಗಳು ಯಾವತ್ತೇ ಲೋಡ್ ಆದಮೇಲೆ ಈ ಥರ ಒಂದು ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಸೇಫ್ಟಿ. ಎಲ್ಲರೂ ಈ ಥರ ಒಂದು ಕ್ಲಿಪ್ ತೆಗೆದು ಇಟ್ಕೊಳ್ಳಿ ಲೋಡ್ಗಳಾದ್ಮೇಲೆ. ನೆಮ್ಮದಿಯಾಗಿ ಮಲ್ಕೊಂಡಿದ್ದವ್ರಿಗೆ 1 ಗಂಟೆ 2 ಗಂಟೆಗೆ ಲೋಡ್ ಆಗಿ ಎದ್ದು ತಾಟ್ಪಾಲ್ ಹಾಕಬೇಕು ಅಂದರೆ ಉರಿತದೆ ಅಂದರೆ ಅಷ್ಟಿಷ್ಟು ಉರಿಯಲ್ಲ. ಏನು ಮಾಡ್ತೀರಾ, ಹಂಗೆ ನಿದ್ದೆ ಗಣ್ಣಾಗೆ ಅರ್ಧಂಬರ್ಧ ತಾಟ್ಪಾಲ್ ಹಾಕ್ತಾಯಿದ್ದೀವಿ. ನಿದ್ದೆ ಗಣ್ಣಾಗೆ ಹಾಕಿದ್ರೂ ಅರ್ಧಂಬರ್ಧ ಏನು ಆಗ್ತಾಯಿಲ್ಲ. ಇರಲಿ ಬ್ರೋ, ಸಾಕು. ಫುಲ್ಲು ಕ್ಲೀನಾಗಿ ಹಾಕ್ತಾಯಿದ್ದೀವಿ. ಬಿಡಿ ಬ್ರೋ, ಆ ಕಡೆ ನೋಡಿ ಕ್ಲೀನಾಗಿ ಹಾಕ್ತೀವಿ ನೋಡಿ. ಫುಲ್ಲು ಒಂದು ಸ್ವಲ್ಪನೂ ಲೈನ್ ಮಿಸ್ಟೇಕ್ ಇಲ್ಲ, ಕ್ಲೀನಾಗಿ ಹಾಕಿದ್ದೀವಿ. ಹಿಂದೆ ಒಂದು ಹಾಕ್ಕೊಂಡು ಹೋಗ್ಬೇಕು. ಇವಾಗ ದರ್ಶನ್ ಬ್ರೋ ಮೇಲೆ ಹಾಕ್ಕೊಡ್ತಾರೆ, ಈ ಕೆಳಗೆ ಹಾಕ್ಕೊಂತ ಇದ್ದೀನಿ. ಮಧ್ಯರಾತ್ರಿ 1-2 ಗಂಟೆಗೆ ಲೋಡಾಗಿ ತಾಡ್ಪಾಲ್ ಹಾಕ್ಬಿಡು ಅಂದರೆ ಎಷ್ಟು ಬೇಜಾರಾಗುತ್ತೋ ಅಷ್ಟು ಬೇಜಾರಾಗುತ್ತೆ. ಸದ್ಯಕ್ಕೆ ಹಗ್ಗ ತಾಡ್ಪಾಲ್ ಹಾಕ್ತಾ ಇದ್ದೀವಿ. ಬ್ರೋ ಟೈಟ್ ಅದು ಇದಲ್ಲ, ಇನ್ನೊಂದು ಈಗ ಉಲ್ಟಾ ಹಾಕ್ಕೊಳ್ಳಿ ಲಾಸ್ಟ್ ಹಗ್ಗ. ನೀವು ಮತ್ತೆ ಗ್ರಿಪ್ ಸಿಗಲ್ಲ ಅಲ್ಲಿ. ಸಾಕು, ಹಾಕೊಳ್ಳಿ ಟೈಟ್. ಇದು ಗಂಟೆ ಹಾಕಬೇಕು. ಹಾಕಿ ಸಿಗ್ತೀನಿ ತಡ್ರಿ. ನೋಡಿ ಮಿಡ್-ನೈಟು ಕರೆಕ್ಟು 2 ಗಂಟೆ 15 ನಿಮಿಷ ಆಗ್ತೈತೆ. ಬೆಳಗಿನ ಜಾವ ತಾಟ್ಪಾಲ್ ಹಾಕ್ತಾ ಇದ್ದೀವಿ. ಇಷ್ಟೆಲ್ಲ ಕಂಪ್ಲೀಟ್ ಆಗೈತೆ. ಮುಂದೆ ಹಿಂದೆ ಒಂದು ಹಾಕ್ಕೊಬೇಕು. ಇವಾಗ ಸೈಡಲ್ಲಿ ಹಾಕಿದ್ದಾಯಿತು. ರಾತ್ರಿ ಆದರೂ ಕೂಡ ನೋಡಿ ಎಷ್ಟು ನೀಟಾಗಿ ಹಾಕ್ಕೊಂತ ಇದ್ದೀವಿ. ಯಾಕಂದರೆ ಲಾಂಗ್ ಟ್ರಿಪ್ ಅಲ್ವಾ, ಹಾಗಾಗಿ ಕ್ಲೀನಾಗಿ ಹಾಕ್ಕೊಂಡು ಹೋಗಲೇಬೇಕು. ಹಿಂದೆಗಡೆ ಒಂದು ಹಾಕ್ಕೊಂಡ್ಬಿಟ್ರೆ ಆಗೋಯ್ತು. ಇವಾಗ ಹಿಂದೆಗಡೆ ಫುಲ್ ಹಾಕ್ಕೊಂಡು ಸಿಗ್ತೀನಿ. ಫೈನಲಾಗಿ ಹಗ್ಗ ತಾಟ್ಪಾಲ್ ಎಲ್ಲ ಹಾಕಿದ್ದು ಕಂಪ್ಲೀಟ್ ಆಯಿತು. ಸುಮಾರು ಜನ ಕೇಳ್ತಾ ಇರ್ತಾರೆ, ತೋರಿಸಿ ಬ್ರೋ ಒಂದು ಸರಿ ಹಗ್ಗ ಹಾಕೋದು ಅಂತ. ಇಬ್ಬರೇ ಇರೋದ್ರಿಂದ ಇಬ್ಬರು ಕೆಲಸ ಮಾಡೋದ್ರಾಗ ಆಗೋಗ್ಬಿಡುತ್ತೆ. ಅವಾಗ ನಾವು ಫ್ರೀ ಆಗಿದ್ದಾಗ ತೋರಿಸೋಣ. ಏನಂತೀರ ಬ್ರೋ? ಬಿಡಿ, ತಾಟ್ಪಾಲ್ ಏನಾಗಲ್ಲ. ಹೆಂಗಿದೆ ಹಗ್ಗ ತಾಟ್ಪಾಲ್ ಹಾಕೋದು ಮಿಡ್-ನೈಟಲ್ಲಿ ಹಾಕೋದೇ ಬರುತ್ತಲ್ಲ ನಾವು. ಬನ್ನಿ ಇವಾಗ ಇಲ್ಲಿಂದ ಹೊರಡೋ ಟೈಮು. ಇವತ್ತು ಸಿಕ್ಕಾಪಟ್ಟೆ ಲೇಟಾಗೋಯ್ತು. 3 ಗಂಟೆ ಆವಾಗಲೇ. 3 ಗಂಟೆಗೆ ಬಿಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಹೋಗೋಣ. ನಾವು ಬಂದು ಡೆಲ್ಲಿಗೆ ಇದು 3ನೇ ಟ್ರಿಪ್ ಲೋಡ್ ಮಾಡ್ತಾ ಇರೋದು. 3 ಟ್ರಿಪ್ಪಲ್ಲಿ ತುಂಬ ಲೇಟ್ ಆಗಿದೆ ಅಂದರೆ ಇವತ್ತೇ. ಏನಂತೀರ ಬ್ರೋ? ಕರೆಕ್ಟಾ? ಪ್ರತಿ ಸರಿ 1:30-2 ಗಂಟೆಗೆಲ್ಲ ಬಿಟ್ಬಿಡ್ತಾ ಇದ್ವಿ. ಈ ಸರಿ ಎಕ್ಸಾಕ್ಟಾಗಿ 3 o'clock ಆಗೋಯ್ತು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ದರ್ಶನ್ ಬ್ರೋ ಡ್ಯೂಟಿ ಯಾರ ನಿಮ್ಮದು? ಹೋಗೋಣ ಬ್ರೋ. ಇಷ್ಟೊತ್ತು ಹಗ್ಗ ತಾಟ್ಪಾಲ್ ಹಾಕಿದ್ದು ತನ್ನ ಹೋದವ ನೈಟ್ ಹೊತ್ತು. ಮಿಡ್-ನೈಟಲ್ಲಿ ಹಗ್ಗ ತಾಟ್ಪಾಲ್ ಹಾಕಿ ದೇವ್ಗಳು ಬರೋಕೆ ಟೈಮಲ್ಲಿ ಹಗ್ಗ ತಾಟ್ಪಾಲ್ ಹಾಕೊಂಡು ಏನು ಬ್ರೋ ನಾವು. ಇಲ್ಲಿಂದ ಸೇಮ್ ರೂಟು ನಾಗಮಂಗಲ, ಬೆಳ್ಳೂರು ಕ್ರಾಸು, ಕುಣಗಲ್ಲು, ತುಮಕೂರಿಂದ ಸೀದಾ ಒಂದೇ ರೋಡು. ಕೊರಟಗೆರೆ, ಮಧುಗಿರಿಯಿಂದ ಮಡಕ್ಸಿರಾದಿಂದ ಪೆನುಗೊಂಡ.
ಪೆನ್ಗೊಂಡಿಂದ NH44 ಇಟ್ಕೊಂಡು ಸೀದಾ ಡೆಲ್ಲಿವರೆಗೂ ಸೋನಿಪತ್ವರೆಗೂ ಒಂದೇ ರೋಡ್ ಇಟ್ಕೊಂಡು ಹೋಗೋದು. NH44 ಕಂಟಿನ್ಯೂ ಮಾಡೋದು ಅಲ್ಲಿಂದ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಪ್ಪ ಇದ್ರಿ ಬಂದರೆ ಲೋಡಿಂಗ್ ಪಾಯಿಂಟಿಂದ ಒಂದು 15-20 ಕಿಲೋಮೀಟರ್ ಮುಂದೆ ಬಂದ್ವಿ. ಅಲ್ಲೇ ಒಂದು ಟೀ ಅಂಗಡಿ ಸಿಕ್ತು. ನಾನು ಟೀ ಎಲ್ಲ ಕುಡ್ಕೊಂಡ್ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ. ಅಜಯ್ ಬ್ರೋಗೆ ಮಲ್ಕೊಳ್ಳಿ ಬ್ರೋ, ನೀವು ಬೆಳಗ್ಗೆ ಒಂದು 7-7:30ವರೆಗೂ ಹೊಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಟೈಮ್ ಬಂದ್ಬಿಟ್ಟು ಇವಾಗ ಎಕ್ಸಾಕ್ಟ್ಲಿ 3:30. ಇಲ್ಲಿಂದ ಕುಣಿಗಲ್ಗೆ ಹೋಗ್ಬೇಕು. ಅಲ್ಲೋಗಿ ಕಾಟ ಮಾಡಿಸ್ಕೊಬೇಕು. ಕಾಟ ಮಾಡಿಸ್ಕೊಂಡು ಅಲ್ಲಿಂದ ಹೋಗೋಣಂತೆ ಬನ್ನಿ. ಫೈನಲ್ ಆಗಿ ಕುಣಿಗಲ್ಲು ವೇವ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಈಗ ವೆಯ್ಟ್ ನೋಡಿದ್ರೆ ಓವರ್ಲೋಡ್ ಬಂದೈತೆ ಗಾಡಿ. 20 ಟನ್ 300 kg ಬಂದೈತೆ. ನಮ್ಮನ್ನು ಬಿಟ್ಟು ನಾವು ಕೆಳಗಿಳಿದ್ರೂ ಇಷ್ಟು ಬರ್ತೈತೆ. ಅಲ್ಲಿಗೆ ಎಷ್ಟಾಯ್ತು ಬ್ರೋ? 13 ಟನ್ ಮೇಲೆ ಹೋಯ್ತಲ್ಲ ಬ್ರೋ. ಮೇಲೆ ಇದೆ. ಅವ್ನಿಗೆ ಒಟ್ಟಿಗೆ ಅನ್ನ ತಿಂತಾನ ಬ್ರೋ. ಅಲ್ಲೇ ಹೇಳಿಲ್ವಾ ನಾನು? ಫಸ್ಟೇ ಹೇಳಿದೀವಿ ಲೋಡ್ ಮಾಡೋಕ್ಕೂ ಮುಂಚೆನೆ. ಮಕ ಮುಚ್ಚ ಐತೆ ತಡ್ರಿ, ಫೋನ್ ಮಾಡಿ ಹೋಗಿತ್ತೀನಿ ಅವನಿಗೆ ಫಸ್ಟು. ಪಕ್ಕ ನನ್ನ ಗಾಡಿ ನೋಡಿದಾಗೆ ಗೊತ್ತಾಯ್ತು ನನಗೆ ಇದು 100% ಓವರ್ಲೋಡ್ ಬಂದೇ ಬರುತ್ತೆ ಅಂತ. ಏನ್ರ ನಾನಲ್ಲೇ ಹೇಳಿಲ್ವಾ? 100% 500-600 kg ಅಂತೂ ಮಿನಿಮಮ್ ಓವರ್ಲೋಡ್ ಬಂದೇ ಬರುತ್ತೆ. ಇಲ್ಲಿ 1 ಟನ್ ಮೇಲೆ ಓವರ್ಲೋಡ್ ಐತೆ. ಏನ್ ಕತೆ ಗುಡುಗುರು ಇವ್ರದ್ದು ಬರೀ ರೋಸ್ ಆಯ್ತು. ಇವಾಗ ಹೈದ್ರಾಬಾದಾಗ ಇಳಿಸ್ಕೊಬೇಕು. ಅವ್ರು ಗೋಡನ್ ಐತೆ, ಹೈದ್ರಾಬಾದ್ ಬೈಪಾಸಾಗೆ ಐತೆ. ಒಂದು 10 ಕಿಲೋಮೀಟರ್ ಆಗೋಗಿ ಬರಬೇಕು. ಅಲ್ಲೇ 2 ಟನ್ ಕಿತ್ತಾಕ್ ಹೋಗೋದಷ್ಟೇ. ನಾವು ಇರಬಾರ್ದು. ನಮಗೆ ಒಂದು ಟ್ರಿಪ್ಪು ಸ್ವಲ್ಪ ಕುಶಾಲಣ್ಣ ಗಾಡಿಗೂ ಹಂಗೆ ಮಾಡವ್ರೆ. ಹೆಚ್ಚು ಕಮ್ಮಿ 13 ಟನ್ ತುಂಬಿಸಿ ಕಳ್ಸವ್ರೆ. ಬಾರ್ಡ್ರಿಗೆ ಹೋದ್ಮೇಲೆ ಗೊತ್ತಾಯ್ತು ಅದು. ಬನ್ನಿ ನೋಡೋಣ, ಹೋಗ್ತಾ ಇರೋಣ. ನಡ್ರಿ ಬಾ, ಫೋನ್ ಮಾಡ್ತೀನಿ ಅವ್ನಿಗೆ. ಫಸ್ಟ್ಗೆ ಹೇಳ್ಬಿಡಿ, ನಾಳೆ ಸಂಜೆ ಅಷ್ಟೊತ್ತಿಗೆ ಗಾಡಿ ಬರುತ್ತೆ, ಖಾಲಿ ಮಾಡಿಕೊಡಿ ಅಂತ ಹೈದ್ರಾಬಾದಲ್ಲಿ. ಅಣ್ಣ ಯಾವ ಮಾಡಿ ಖಾಲಿ ಮಾಡಿಸಿ, ಇಲ್ಲಾಂದರೆ ಹೋಗೋಕ್ಕಾಗಲ್ಲ ಡೆಲ್ಲಿಗೆ. ನೋಡಿ ಹೇಳಿದ್ದೀನಿ, ಸುಮ್ಮನೆ ಎಲ್ಲರಿಗೂ ಟೆನ್ಷನ್ ಅಣ್ಣ. ಇವಾಗ ಹಂಗಾಗ್ಬಿಡ್ತದೆ ನೋಡಿ. ನಾನು ಅಲ್ಲೇ ಹೇಳಿದ್ವಿ ಅಣ್ಣ, 3 ಈಗ 2,700 2,800 ಹಾಕಿದರೆ ಎಷ್ಟು 900 kg ಕಮ್ಮಿ ಬರೋದು. ಕರೆಕ್ಟಾಗಿ ಪಾಸಿಂಗ್ ಆಗೋದು. 3,000 ಅಂತ ಹೇಳಿ 3,170 ಯಾಕೆ ಹೋಗು 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 ಅಂದರೆ ನಾವು ಎಷ್ಟು ದಿನದಿಂದ ಗಾಡಿಗಳು ಓಡಿಸಿಲ್ಲ ಹೇಳ್ರಿ. ನಮಗೆ ಗೊತ್ತಾಗಲ್ಲ ಗಾಡಿಗೆ ಹೈಟ್ ನೋಡಿದ್ರೆ ಎಷ್ಟು ಬರುತ್ತೆ, ಏನು ಕತೆ ಟನ್ನೇಜು ಅಂತ. ಹೈದ್ರಾಬಾದು ಅಂತ ಹೇಳ್ತೀರಣ್ಣ. ಇವಾಗ ಹೇಳೋದೇನು, ಈಗ ಅಲ್ಲಿವರೆಗೂ ಹೇಳ್ರಿ. ಅಲ್ಲಿವರೆಗೂ ಸಮಸ್ಯೆಗಳಾದ್ರೆ ಏನೋ ನಿಮ್ಮ ಜವಾಬ್ದಾರಿ ನೋಡಿ ಅಷ್ಟೇ. ಅದು ನನಗೆ ಗೊತ್ತಿಲ್ಲ. ಹೈದ್ರಾಬಾದವ್ರಿಗೆ ಏನೇ ಜವಾಬ್ದಾರಿ ಸಮಸ್ಯೆ ಆದರೂ ನಿಮ್ಮ ಜವಾಬ್ದಾರಿ. ಇಲ್ಲ ಅವ್ರ ಹತ್ರ ಮಾತಾಡ್ತೀನಿ ರೀ. ಇಲ್ಲಾಂದ್ರೆ ಇಲ್ಲಾಂದ್ರೆ ಅವ್ರು ಇವ್ರ ಹತ್ರ ಜಗದೀಶ್ ಅವ್ರ ಹತ್ರ ಮಾತಾಡಿ ಇಲ್ಲ ಯಾವ್ದಾನ ಗಾಡಿ ಕಳ್ಸಿಸ್ಕೊಂತಾರೆ ನೋಡಿ. ಮಾತಾಡ್ತೀನಿ ಅವ್ರ ಹತ್ರ. ಇವಾಗ ಇಲ್ಲಿಂದ ಹೈದ್ರಾಬಾದ್ಗೆ ಹೋಗ್ಬೇಕಂತೆ. ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿ ಮೆಟೀರಿಯಲ್ ಇಳಿಸಿ ಹೋಗ್ಬೇಕಂತೆ. ಎಷ್ಟು 1.5 ಟನ್ ಏನೋ ಇಳಿಸ್ಕೊಂತಾರಂತಲ್ಲಿ. ಎಷ್ಟು ಅಲ್ಲಿ 1,000 ಕಿತ್ತಾಕ್ಸ್ಬಿಡೋಣ ಬ್ರೋ. ದೊಡ್ಡ ವಿಷಯ ಅಲ್ಲ ಬ್ರೋ. ಮತ್ತೆ ಡಬಲ್ ಕೆಲಸ, ಮತ್ತೆ ಟಾರ್ಪಲ್ ಬಿಚ್ಚು ಅದನ್ನೇ ಏನು ಮಾಡಂಗಿಲ್ಲ. ಹಂಗೆ ಹೋಗಕ್ಕಂತೂ ಆಗಲ್ಲ. ನಾನು ಅಲ್ಲೇ ಹೇಳಿದ್ದೀನಿ ಅವನ್ಗೆ 2,700 ಹಾಕು ಅಂತ. ಮಲ್ಗೆ ಎದ್ದಾಳ ಅಷ್ಟೊತ್ತಿಗೆ ಎಡವಟ್ ಮಾಡಿ ಅವ್ನು ಏನು ಮಾಡ್ತೀರಿ ಹೇಳಿ. ಹಿಂದಲ್ಲ ಕೂಡ ಕೆಲಸ ಕೊಡೋದು. ಈಗ ಅವ್ರಿಗೆ ಫೋನ್ ಮಾಡಿ ರೋಸಿದ್ದೀನಿ ಅನ್ಬೇಡ್ರಿ. ಇನ್ನು ನಾಳೆಗೂ ಐತೆ ರೋಸೋದು. ಬನ್ನಿ ಇನ್ನೊಂದು ಸಾರಿ ಅವ್ನು ಯಾವ ಗಾಡಿ ಬಂದ್ರೂ ಅವ್ರು ಎದ್ರಕೊಂಬೇಕು ಓವರ್ಲೋಡ್ ಹಾಕೋಕ್ಕೆ. ಹಂಗೆ ಮಾಡಿಕ್ತೀನಿ ಸರಿ. ತುಮಕೂರು ಹತ್ತತ್ರ ಬಂದು ಸದ್ಯಕ್ಕೆ ಗಾಡಿಯಲ್ಲಿ ಸೈಡ್ಗೆ ಹಾಕಿದೀವಿ. ಇಲ್ಲೇ ಒಂದು ಟೀ ಅಂಗಡಿ ಬೇರೆ ಐತೆ ನೋಡಿ ಆ ಕಡೆ. ಹೋಗಿ ಟೀಗೆ ಕುಡ್ಕೊಂಬರೋಣ ಅಂತ. ದರ್ಶನ್ ಬ್ರೋ ಹೋಗೋಣ ಬ್ರೋ. ಹೋಗಿ ಟೀ ಕುಡ್ಕೊಂಡು ಬಂದು ಹೋಗೋಣ. ಇಲ್ಲಿಂದ ನಾವು ಗಾಡಿ ಎತ್ಕೊಂತೀವಿ. ನಮ್ಮ ಗಾಡಿನ ಸದ್ಯಕ್ಕೆ ಇಲ್ಲಿ ನಿಲ್ಸಿ ಬಂದಿದ್ದೀವಿ. ಇನ್ನು ಟೀ ಕುಡಿಯೋಷ್ಟೊತ್ತಿಗೆ ಬೆಳ್ಕರ್ದೋಯ್ತು ನೋಡಿ. ಇನ್ನು ಟೀನೂ ಕುಡ್ದಿಲ್ಲ, ಅರ್ಧಂಬರ್ಧ ಕುಡ್ದಿದ್ದೀವಿ. ಆಲ್ರೆಡಿ ಬೆಳ್ಕರ್ದಿದೆ. ಈಗ ಗಾಡಿ ಎತ್ಕೊಂಡು ಹೋಗ್ಬೇಕು. ಟೀ ಕುಡ್ಕೊಂಡ್ಬಿಟ್ಟು ಬನ್ನಿ ಟೀ ಕುಡ್ಕೊಂಡು ಹೋಗೋಣ. ಟೀಗೆ ಎಲ್ಲ ಹಾಕೊಂಬಂದಿದ್ದಾಯ್ತು. ಇವಾಗ ಇಲ್ಲಿಂದ ಬಿಡುವ ಸಮಯ. ಇಲ್ಲಿಂದ ಇವಾಗ ನಮ್ಮದೇ ಡ್ಯೂಟಿ. ದರ್ಶನ್ ಬ್ರೋ ಮಲಗ್ತಾರೆ. ಒಂದು 3 ಅವರ್ ಒಳ್ಳೆ ನಿದ್ದೆ ಆಯಿತು ಬ್ರೋ. 3 ಗಂಟೆಗೆ ಮಲಗಿದ್ದಲ್ಲ ಬ್ರೋ. 3:30ಗೆ ಮಲಗಿದ್ದು. 6 ಗಂಟೆ 5:30ಗೆ ಎದ್ದಿದ್ದು ಲೆಕ್ಕ. 3 ಅವರ್ ಎಲ್ಲ ಆಯ್ತು. 2 ಅವರ್ ಬ್ರೋ. ಅಯ್ಯೋ ನಿದ್ದೆನ ಮಾರ್ಬಿಟ್ಟಿದೀವಿ ಯಾರಿಗೋ ದುಡ್ಡಿಗೆ. ಹಂಗಾಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಏನ್ ಬ್ರೋ, ನಿದ್ದೆನೇ ಸರಿಯಾಗಿ ಆಗ್ತಾ ಇಲ್ಲ. ನಿನ್ನೆ ಬಂದ್ವಿ, ನಿನ್ನೆನೇ ಲೋಡ್ ಮಾಡಿದ್ವಿ. ಇಲ್ಲಿಂದ ಇನ್ನು 2 ದಿನ ನಿದ್ದೆ ಇರಲ್ಲ. ಆಮೇಲೆ ಫುಲ್ಲು ನಿದ್ದೆ ಆಗುತ್ತೆ. ಹೆಂಗೆ ಯಾಕೆ ಅನ್ನೋದು ನಿಮಗೆ ಗಣೇಶನ ಹಬ್ಬದ ಟೈಮಲ್ಲಿ ಗೊತ್ತಾಗುತ್ತೆ. ಎಲ್ಲೋ ಸಿಗಾಕೊಂಡ್ಬಿಡ್ತೀವಿ ಸರಿ ಅಂತ. ಏನಿಲ್ಲ, ಈ ಸಾರಿ ಹಿಮಾಚಲ್ಗೆ ಹೋಗಿ ಲಾಕ್ ಆಗ್ತೀವಿ ಗಣೇಶನ ಹಬ್ಬಕ್ಕೆ. ಗೊತ್ತು ಆಪಲ್ ಲೋಡ್ ಆಗಲ್ಲ ಅಲ್ಲಿ ಹಬ್ಬದ ಟೈಮಲ್ಲಿ. ಸ್ವಲ್ಪ ಹಿಂದೆ ಮುಂದೆ 2-3 ದಿನ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದೇ ಬರುತ್ತೆ. ಅದಂತೂ 100% ನನಗೆ ಗೊತ್ತು. ಹಂಗಾಗಿ ನೋಡೋಣ. ಇವಾಗ ಇಲ್ಲಿಂದ ಹೊರಡುವ ಸಮಯ. ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸೋಣ. ನೆಕ್ಸ್ಟ್ ವ್ಲಾಗಲ್ಲಿ ಮುಂದೇನಾಯಿತು ಓವರ್ಲೋಡ್ ಕತೆ ಅಂತ ಹೇಳ್ತೀನಿ.
ಇಲ್ಲಿಗೆ ಸಮಸ್ಯೆ ಬಗೆಹರಿಯಲ್ಲ. ಇನ್ನು ನಾಳೆ ಅಂದರೆ ಇವತ್ತು ಸಂಜೆವರೆಗೂ ಬಗೆಹರಿಬೋದು. ಅಂದರೆ ಒಂದಿನ ವೇರಿಯೇಷನ್ ಆಗುತ್ತಲ್ಲ ವ್ಲಾಗ್, ಹಂಗಾಗಿ ಓಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಮುಂದೆ ಏನಾಯಿತು ಅಂತ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.